ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ ಗೆಳೆಯರೆ. ಈಗ ನಾನು ಮಾಡ್ತಿರೋಂತಹ ವಿಡಿಯೋ ಬಂದು ರಿಲೇಟೆಡ್ ಟು ದ ಕೆ ಪಿ ಸಿ ಎಲ್ ಅಭ್ಯರ್ಥಿಗಳಿಗೆ, ಅದು ಸ್ಪೆಷಲಿ ಸಿವಿಲ್ ಬ್ರಾಂಚ್ ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸಿವಿಲ್ ಬ್ರಾಂಚಲ್ಲಿ ಯಾರೆಲ್ಲ ಜೂನಿಯರ್ ಇಂಜಿನಿಯರ್ ಪೋಸ್ಟ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀರಾ, ಜೂನಿಯರ್ ಇಂಜಿನಿಯರ್ ಪೋಸ್ಟ್ಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀರಾ, ನಿಮಗೆ ಸಿಲೆಬಸ್ ಏನಿರುತ್ತೆ, ನಿಮ್ಮ KPCL JE ಪರವಾಗಿ ಏನು ಸಿಲೆಬಸ್ಸಲ್ಲಿ ನಿಮಗೆ ಕ್ವಶನ್ಸನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಚಿಕ್ಕ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಆ್ಯಂಡ್ ನಾವು ಕಮಿಂಗ್ ಟುವರ್ಡ್ಸ್ ನಿಮ್ಮ ಸಿಲೆಬಸ್ ಕಂಟೆಂಟ್ ನೋಡೋದಾದರೆ ನೋಡಿ, ಟೋಟಲಲ್ಲಿ ನಿಮಗೆ 30 ಸಬ್ಜೆಕ್ಟ್ಸ್ ಇದ್ದಾವೆ ಗೆಳೆಯರೆ. ಓಕೆ, 30 ಸಬ್ಜೆಕ್ಟ್ಸ್ ಇನ್ಕ್ಲೂಡಿಂಗ್ ದ ಎಲೆಕ್ಟಿವ್ ಒನ್. ಓಕೆ, ಎಲೆಕ್ಟಿವ್ನಲ್ಲಿ ನೋಡೋದು ಅಡ್ವಾನ್ಸ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಬ್ರಿಡ್ಜ್ ಇಂಜಿನಿಯರಿಂಗ್, ಗ್ರೌಂಡ್ ವಾಟರ್ ಹೈಡ್ರಾಲಜಿ ಆ್ಯಂಡ್ ದೆನ್ ಕ್ಯಾಡ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂತಿದೆ. ಕ್ಯಾಡ್ ಅಂತಂದಮೇಲೆ ನಿಮಗೆಲ್ಲ ನೀವು ಸಿವಿಲ್ ವಿದ್ಯಾರ್ಥಿಗಳೆಲ್ಲ ಎಕ್ಸ್ಪರ್ಟ್ ಇರ್ತೀರಾ, ಅದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳೋದಕ್ಕೆ ಪಟ್ಟಂತ ಹಾಕಿ ಬಿಸಾಕ್ತೀರಾ. ಬಟ್ ಯಾವ ಸಬ್ಜೆಕ್ಟ್ಸ್ನ ನೆಗ್ಲೆಕ್ಟ್ ಮಾಡ್ಬೋದು ನೋಡಿ, ಇಂಗ್ಲೀಷ್ ಕಮ್ಯುನಿಕೇಷನ್ ನೆಗ್ಲೆಕ್ಟ್ ಮಾಡ್ಬೋದು, ಮ್ಯಾಥಮೆಟಿಕ್ಸ್ ನೆಗ್ಲೆಕ್ಟ್ ಮಾಡ್ಬೋದು, ಫಿಸಿಕ್ಸ್ ನೆಗ್ಲೆಕ್ಟ್ ಮಾಡ್ಬೋದು, ಆ್ಯಂಡ್ ದೆನ್ ಮ್ಯಾಥಮೆಟಿಕ್ಸ್ 2 ಆ್ಯಂಡ್ ಕೆಮಿಸ್ಟ್ರಿ ಸಹ ನೆಗ್ಲೆಕ್ಟ್ ಮಾಡ್ಬೋದು. ಆ್ಯಂಡ್ ಇದು ಬಿಟ್ಟರೆ ಇನ್ನು ನೀವು ನೆಗ್ಲೆಕ್ಟ್ ಮಾಡಬೇಕಾಗಿರೋಂಥ ಸಬ್ಜೆಕ್ಟ್ಸ್ ಯಾವುದು ನನಗೆ ಕಾಣ್ತಾ ಇಲ್ಲ. ಆ್ಯಂಡ್ ಇನ್ನೂ ಒಂದು ಸಬ್ಜೆಕ್ಟ್ ಮಿಸ್ ಆಗಿದೆ, ಯಾವುದು ಅಂತಂದರೆ ಮೇ ಬಿ ಬೇಸಿಕ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಟೋಟಲಲ್ಲಿ ನಿಮಗೆ 30 ಸಬ್ಜೆಕ್ಟ್ಸು, 30 + 1 BMS ಆ್ಯಂಡ್ IC 31 ಆಗುತ್ತೆ. 31ಲ್ಲಿ ನಾ ಈಗ ಈ 5 ಸಬ್ಜೆಕ್ಟ್ಸು ಪ್ಲಸ್ 1 ಎಲೆಕ್ಟಿವ್ 6 ಸಬ್ಜೆಕ್ಟ್ಸ್ನ ತೆಗೆಯೋದಾದರೆ ನಿಮಗೆ ಟೋಟಲಲ್ಲಿ 25 ಸಬ್ಜೆಕ್ಟ್ಸು ಇದಾವೆ ಗೈಸ್. ನಾನು ನೋಡಿರೋಂತಹ ಸಿಲೆಬಸ್ಸಲ್ಲಿ JE ರಿಲೇಟೆಡಲ್ಲಿ ಈ ಸಿವಿಲ್ಗಿರೋ ಅಷ್ಟು ಸಬ್ಜೆಕ್ಟ್ಸ್ ಬೇರೆ ಯಾವ ಬ್ರಾಂಚ್ಗೂ ಇಲ್ಲ. ಬಟ್ ಏನೇ ಸಬ್ಜೆಕ್ಟ್ಸ್ ಇದಾವೆ ಆಲ್ಮೋಸ್ಟ್ ಥಿಯರಿ ರಿಲೇಟೆಡ್ ಸಬ್ಜೆಕ್ಟ್ಸು, ನೀವು ಜನರಲಾಗಿ ಓದಿದ್ರೂ ಸಹ ಅರ್ಥ ಆಗುತ್ತೆ. ಐ ಮೀನ್ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಲ್ರೆಡಿ ನೀವು ಚೆನ್ನಾಗಿ ಓದಿ ಬಂದಿರ್ತೀರ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾನ್ಸೆಪ್ಟ್ಸ್ನ ಚೆನ್ನಾಗಿ ಗ್ರಿಪ್ಪಲ್ಲಿ ಇಡೀರಿ. ಆ್ಯಂಡ್ ನಿಮಗಾಗಿ ಅಂತಲೇ ಒಂದು ಚಾನಲ್ನ ರೆಡಿ ಮಾಡಿದೆ, ಒಂದು ಚಾನಲ್ ಇದೆ. ಆ ಚಾನಲಿನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಚಾನಲ್ಗೆ ಜಾಯ್ನ್ ಆಗಿ ಅಥವಾ ಫಾಲೋ ಆಗಿ, ಜಾಯ್ನ್ ಆಗೋದಂದರೆ ಫಾಲೋ ಆಗಿ. ಆ ಚಾನಲಲ್ಲಿ ನಾವು MCQs ಆಗಿರ್ಬೋದು, ನಿಮಗೆ ಬೇಕಾಗಿರೋಂಥ ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನಿಮಗೆಲ್ಲರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಲೈಕ್ ಆದಲ್ಲಿ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನಿಮ್ಮ ಸಿವಿಲ್ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಸೊ ದಟ್ ಅವರೆಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡಲಿ. ಆ್ಯಂಡ್ ತುಂಬ ಹೃದಯದಿಂದ ಚೆನ್ನಾಗಿ ಸೆಲೆಕ್ಟ್ ಆಗಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಈ ವಿಡಿಯೋನ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರೋ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಗುಡ್ ಡೇ, ಟೇಕ್ ಕೇರ್.